ಹೇಳಿದ್ರು ಎಲ್ಲರೂ ನಮ್ಮ ಗಮನಕ್ಕೆ ಇದೆ. ಅಂದರೆ ಏಕಾಗಿ ಟ್ರಾನ್ಸ್ಫರ್ ಮಾಡಿ ಪೋಸ್ಟಿಂಗ್ ಕೊಡಲಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ದಲಿತರ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಈಗ ದಲಿತರಿಗೆ ಅನ್ಯಾಯ ಆಗೋದಿಲ್ಲ. ಏನು ರೀಸನ್ಗಳು MLA ಅವ್ರದ್ದು ಏನು ಉದ್ದೇಶ ಇಲ್ಲ? ಈಗ ನಿಜವಾಗ್ಲೂ ದಲಿತರಿಗೆ ರಕ್ಷಣೆ ಆದಂತೇಳಿ ಏನು ನಂಬಿದ್ದೀವಿ, ಅದು ರಕ್ಷಣೆ ಇಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲ. ಯಾಕಂದರೆ ವಿಶೇಷವಾಗಿ ಇರೋಂಥ ಒಂದು 2-3 ಅಧಿಕಾರಿಗಳಲ್ಲಿ ಈಗಾಗಲೇ 2 ದಲಿತ ಅಧಿಕಾರಿಗಳನ್ನು ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ. ವಡಗೇರಿ PSI ಜಯಶ್ರೀ ಮೇಡಮ್ ಅನ್ನೋರು ಕೂಡ ಏಕಾಏಕಿ ಅವ್ರಿಗೆ ಕೂಡ ವರ್ಗಾವಣೆ ಮಾಡಿದರು. ಸೊ ಆದರೂ ಇನ್ನೊಂದು ಏನಂದರೆ ಈ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಪರಶುರಾಮ್ ಸರ್ ಅವರನ್ನು ಕೂಡ ಕೇವಲ 7 ತಿಂಗಳಲ್ಲಿ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ, ಸಬ್ ಇನ್ಸ್ಪೆಕ್ಟರ್. ಸೊ ಅದು ಒಂದು 2-3 ತಿಂಗಳ 4 ತಿಂಗಳ ಎಲೆಕ್ಷನ್ ಪೀರಿಯಡ್ MP ಎಲೆಕ್ಷನ್ದಲ್ಲಿ ಹೋಗಿ ಬಂದು ರೀಜಾಯ್ನ್ ಆಗಿ 1 ತಿಂಗಳು ಮಾತ್ರ ಆಗಿತ್ತು. ಸೊ ಅದನ್ನು ಇಮಿಡಿಯೇಟಾಗಿ ವರ್ಗಾವಣೆ ಮಾಡಿದ್ದಾರೆ. ಸೊ ಹಂಗಾಗಿ ಅವರು ಎಲ್ಲಿ ಮಾನಸಿಕವಾಗಿ ನೊಂದು ಇದು ಇಲ್ಲಿ ಇರುವಂಥ ಒಂದು ಸಿಸ್ಟಮ್ ಯಾವುದೇ ಒಂದು ಒಂದು ವ್ಯವಸ್ಥೆಗೆ ಇದಾಗಿ ಒಂದು ನಿಷ್ಠಾವಂತ ಅಧಿಕಾರಿ ಒಂದು ಸಾವನ್ನಪ್ಪಿದ್ದಾರೆ ಅನ್ನೋಂಥದ್ದು ಒಂದು ಆರೋಪ ನಮ್ಮದು. ಸೊ ಹಂಗಾಗಿ ಈ ಸಾವಿಗೆ ಒಂದು ನ್ಯಾಯ ದೊರಕಬೇಕಾದ್ರೆ ಸೂಕ್ತವಾದಂಥ ತನಿಖೆ ಆಗಬೇಕು, ವಿಶೇಷವಾಗಿ CID ತನಿಖೆ ಆಗಬೇಕನ್ನುವಂಥ ಒಂದು ಒತ್ತಾಯ ನಾವು ಮಾಡ್ತೀವಿ. ಏನು ಆರೋಪ ಏನಿಲ್ಲ ಸರ್, ಡಿಮ್ಯಾಂಡ್ ಮಾಡಿರ್ಬೋದಾ ಅಂತ ಇರ್ಬೋದು. ಇದು ಕಾಣದ ಕೈ ಅಥವಾ ಏನು ಸಿಸ್ಟಮ್ ಒಂದು ವ್ಯವಸ್ಥೆ ಇಲ್ಲಿರುವಂಥದ್ದು ಕೊಡೋ ತಗೋ ಟ್ರಾನ್ಸ್ಫರ್ ದಂಧೆಯಲ್ಲಿ ಈ ಒಂದು ಏನೋ ಅನಾಹುತ ಆಗಿರ್ಬೇಕು ಅನ್ನೋಂಥ ಒಂದು ಆರೋಪ ನೊಂದಿದ್ರ ಅನ್ನೋಂಥದ್ದು ನಮ್ದು ಆರೋಪ. ನಮ್ದೊಂದು ಸರ್ ಲೋಕಲ್ MLA ಸಾಕಷ್ಟು MLA ಇದು CBI ಆಗಿರ್ಬೋದು PSI ಇದು ಒಂದು ಏನಂದ್ರೆ ಕಾಣದ ಕೈ ಅಂತ ನಾನು ಹೇಳ್ತೀನಲ್ಲ, ಇದೊಂದು ಒಂಥರ ಈ ಒಂದು ಟ್ರಾನ್ಸ್ಫರ್ ದಂಧೆಯಲ್ಲಿ ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಈ ರಾಜಕಾರಣಿಗಳಾಗಿರ್ಬೋದು, MP ಅಥವಾ MLA ಇನ್ನಿತರ ಯಾವುದೇ ಇರಲಿ, ಇಲ್ಲಿ ಒಂದು ಒಳ್ಳೆ ಪೋಸ್ಟಿಂಗ್ ಆಗಬೇಕು ಅಥವಾ ಇದಾಗಬೇಕಂದ್ರೆ ಅವ್ರಿಗೆ ಅವ್ರ ಮನಸ್ಸನ್ನು ಒಂದು ಗೆಲ್ಲುವಂಥದ್ದಾಗಲಿ ಅದು ಯಾವುದೇ ರೂಪದಲ್ಲಿ ಆಗಿರ್ಬೋದು. ಸೊ ಹಂಗಾಗಿ ಆ ಒಂದು ನಿಟ್ಟಿನಲ್ಲಿ ಪರಶುರಾಮ್ ಸರ್ ಅವರು ಯಶಸ್ವಿ ಆಗಲಿಕ್ಕಿಲ್ಲ. ಅವರ ಒಂದು ಕೆಂಗಣಿಗೆ ಗುರಿ ಆಗಿರ್ಬೇಕು ಅಥವಾ ಅವರಿಗೆ ಒಂದು ಯಾವುದೋ ಒಂದು ವ್ಯವಸ್ಥೆಗೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅನ್ನೋದು ಏನೋ ಒಂದು ಇರ್ಬೋದು. ಸೊ ಅಲ್ಲ, ಭ್ರಷ್ಟ ವ್ಯವಸ್ಥೆಗೆ ಬಲಿಯಾಗಿದ್ದಾರೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಪರಶುರಾಮ್ ಸರ್ ಅವರು. ಫೋನ್ಯಾಗ ಮಾತಾಡಿದ ನಿನ್ನೆ ನಾವು ಇದ್ದೀವಿ. ಏನು ಸರ್ ಏನು ರೀಸನ್? ಇಲ್ಲಪ್ಪ ನಾನು 7 ತಿಂಗಳಾಯ್ತು ಡ್ಯೂಟಿ ಮಾಡಕತ್ತಿ. ನಾವು ಸ್ಥಳೀಯ ಶಾಸಕರಿಗೆ ಭೇಟಿಯಾಗಿದ್ವಿ. ನಾವು ಮೊದಲೇ ಏನು ಸಾಲ ಮಾಡಿ ರೊಕ್ಕ ಕೊಟ್ಟಿದ್ದೀನಿ, ಅದೇ ಸಾಲ ತೀರ್ಸೋಕ್ಕಾಗಿಲ್ಲ. 30 ಲಕ್ಷ ಕೊಟ್ಟಿದ್ದಂತ ಇದಕ್ಕೆ ಬರೋಕೆ. ಅದಕ್ಕಿಂತ ಯಾರು ಹೆಚ್ಚಿಗೆ ರೊಕ್ಕ ಕೊಡ್ತಾರೋ ಅವ್ರಿಗೆ ಕೊಡ್ತಾ ಅಂತ ಹೇಳ್ಯಾರಪ್ಪ. ನಾವು ಶನ್ನಿಂಗ್ ಮಾಡ್ಯಾರ, ನಾವು ಮೊದಲದೇ ಸಾಲ ತೀರ್ಸೋಕ್ಕಾಗಿಲ್ಲ, ಅದಕ್ಕೆ ನಾನು ಭಾಳ ನೊಂದ್ಕೊಂಡಿನಿ ಅಂತ ಹೇಳಿದ್ರು. ಆದ್ರೆ ನಾ ಹಂಗೇನು ಇದು ಮಾಡಬೇಡ್ರಿ ಸರ್, ಕೋರ್ಟ್ ಅದ, ನ್ಯಾಯಾಲಯ ಅದ, KITಗೆ ಬಂಬ್ರಿ, KITಲಿಂದ ಸ್ಟೇ ತೊಗೊಂಡು ಬಂದು ಕಂಟಿನ್ಯೂ ಆಗಿ ಇದು ಮಾಡಮ್ರಿ ಅಂದ್ರೆ, ಇಲ್ಲ ನಮ್ಮ ಇಲಾಖೆ ಆಫೀಸರ್ಗಳನ್ನ ಎದುರಾಕೊಂಡು ನಾವು ಕೋರ್ಟಿಗೆ ಹೋಗ್ಬೇಕಲ್ಲ ಅಂತೇಳಿ ಭಾಳ ನೊಂದ್ಕೊಂಡು ಇದು ಮಾಡಿಕೊಂಡು ನೋಡಿ. ಆದ್ರೆ ಇಂಥ ಪರಿಸ್ಥಿತಿ ಪೊಲೀಸ್ ಇಲಾಖೆಯವರು ಮಾಡಬಾರ್ದಾಗಿತ್ತು. ಯಾಕೆ ವಿನಾಕಾರಣ ತಂದು ಟ್ರಾನ್ಸ್ಫರ್ ಮಾಡಿದ್ರು ಸರ್? 7 ತಿಂಗಳದಾಗಿ ತಂದು ತೆಗೆದ್ರು. ಯಾರು ಪ್ರಭಾವ ಅದ, ಯಾರ್ಲಿಂದ ತೆಗೆದ್ರು ಇಲಾಖೆಯವರು, ಅದು ಬೇಕು ಸರ್. ಫಸ್ಟ್ ನ್ಯಾಯ ಇಲ್ಲಿ ಒಬ್ಬ ದಕ್ಷ ಅಧಿಕಾರಿ, ಒಬ್ಬ ಕೂಲಿ ನಾಲಿ ಮಾಡಿ ಬಡವರು ಮಕ್ಕಳಿಗೆ ಓದಿಸಿ PSI ಮಾಡಿ ಸಾಲ ಮಾಡಿ ತಂದು ರೊಕ್ಕ ಕಟ್ಟಿ PSI ಆಗ್ಯಾನ. PSI ಆದ್ರೂ 7 ತಿಂಗಳದಾಗಿತ್ತು ವಿನಾಕಾರಣ ತೆಗೆದು ಟ್ರಾನ್ಸ್ಫರ್ ಮಾಡಿ ಬೇರೆದವ್ರು ತರ್ತಾರಂದ್ರೆ ಇದು ಯಾವ ನ್ಯಾಯ ಸರ್? ಇದು ಯಾವ ಸರ್ಕಾರ? ಇದು ಎಲ್ಲಿ ನ್ಯಾಯ ಕೊಡ್ತಾರೆ? ಇಲ್ಲಿ ಇದು ಭಾಳ ಅನ್ಯಾಯ ಮಾಡ್ಯಾರ. ಇವತ್ತು ನೋಡು, ಆ ಹೆಣ್ಮಗಳು, ಸಣ್ಣ ಹೆಣ್ಮಗಳು, ಒಂದು ಮಗ ಅದ, ಹೆಣ್ಮಗಳು ಪ್ರೆಗ್ನೆಂಟ್ ಅದಾರ. ಅವ್ರ ಪರಿಸ್ಥಿತಿ ತಂದೆ ಪರಿಸ್ಥಿತಿ ನೋಡು. ಅದಕ್ಕೆ ಏನಿಲ್ಲ, ಇದಕ್ಕೆ ನೇರ ಹೊಣೆನೇ ಈ ಸ್ಥಳೀಯ ಶಾಸಕರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್. ಸ್ಥಳೀಯ ಶಾಸಕರು ದುಡ್ಡಿನ ಡಿಮ್ಯಾಂಡ್ ಮಾಡ್ಯಾನ, ದುಡ್ಡು ಕೊಟ್ಟಿಲ್ಲ, ಬೇರೆದವರಿಗೆ ಹಾಕೊಂಡಾನ ಟ್ರಾನ್ಸ್ಫರ್ ಇಲ್ಲ. 7 ತಿಂಗಳದಾಗ ತೆಗಿಬೇಕಂತ ಪೊಲೀಸ್ ಇಲಾಖೆಯಲ್ಲಿ ಯಾವ ಕಾನೂನು ಅದ್ರ? ತೆಗಿಲಿ. ಏನಾದರೂ ತಪ್ಪು ಮಾಡಿದ್ರೆ ತೆಗಿತಾರಲ್ಲ. 7 ತಿಂಗಳದಾಗ ವರ್ಗಾವಣೆ ಮಾಡೋಕ್ಕಿಂತ ಏನು ತಪ್ಪು ಮಾಡ್ಯಾನ? ಸರಿಯಾಗಿ ಡ್ಯೂಟಿ ಮಾಡಿಲ್ಲ, ಏನು ಭ್ರಷ್ಟಾಚಾರ ಮಾಡ್ಯಾನ, ಎಲ್ಲೇನ ರೋಡಿಗೆ ನಿಂತು ವಸೂಲಿ ಮಾಡ್ಯಾನ? ಬೇಕಲ್ರಿ, ಪ್ರತಿಯೊಬ್ಬರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ಯಾನ ಯಾದಗಿರಿಯಲ್ಲಿ. ಇವತ್ತು ಸುಮ್ಮನೆ ಇಲ್ಲಿ ಸಾವಿರಾರು ಜನ ಬಂದಿಲ್ಲ. ಅವರು ಒಂದು ಜಾತಿಗೆ ಸೀಮಿತ ಆಗಿ ಇಲ್ಲಿ ಕೆಲಸ ಮಾಡಿಲ್ಲ. ಎಲ್ಲ ಜಾತಿ ಜನಾಂಗದವ್ರ ಮನಸ್ಸು ಗೆದ್ದಿದ್ದ, ಒಳ್ಳೆಯ ಆಡಳಿತಗಾರ ಇದ್ದ, ದಕ್ಷ ಅಧಿಕಾರಿ ಇದ್ದ. ಅಂಥ ಅಧಿಕಾರಿ ನಮ್ಮ ಯಾದಗಿರಿಗೆ ಕಪ್ಪು ಚುಕ್ಕಿ ಆಯ್ತು ಇಂಥ ಸರ್ಕಾರದಿಂದ. ಇವತ್ತು ಏನಪ್ಪ ಯಾದಗಿರಿಗೆ ಹೋಗಿದ್ವಿ, ಯಾದಗಿರಿನಲ್ಲಿ ಅನಾವಶ್ಯಕವಾಗಿ ಮಗನ ಜೀವ ನುಂಗಿದ್ರು ಅಂತೇಳಿ ನಮ್ಮ ಇಡೀ ಜಿಲ್ಲೆಗೆ ಇವತ್ತು ಕಳಂಕ ಬರುವಂಥ ವಿಷಯ. ಇವತ್ತು ಎಲ್ಲ ಯುವಕರು ಕಣ್ಣಲ್ಲಿ ನೀರದು, ಎಲ್ಲ ಯುವಕರ ಬಳಿ ದುಃಖ ಅದು. ಮತ್ತು ಅದಕ್ಕೆ ನಮ್ಮದು ಒತ್ತಾಯ ಏನಿಲ್ಲ, ಎದಕ್ಕೆ ರೀಜನ್ ಇರಲಾರ್ದೇ ಎದಕ್ಕೆ ವರ್ಗಾವಣೆ ಮಾಡಿದ್ರಂತ ಆ ಕುಟುಂಬಕ್ಕೆ, ಆ ತಂದೆ ತಾಯಿಗೆ ಸರ್ಕಾರ ಕೊಡಬೇಕು.
ಮತ್ತು ಆ ಆಫೀಸರ್ ಏನು ಸಾಲ ಸೂಲ ಮಾಡಿ ರೊಕ್ಕ ಕೊಟ್ಟಿದ್ದ ಅದಕ್ಕೆ ಅವ್ರ ಮನುಷ್ಯತ್ವದಿಂದ ಅವ್ರ ತಂದೆ ತಾಯಿ ಹುಡ್ಯಾಗ ಹಾಕಿ ಆ ದುಡ್ಡು ಕೊಟ್ಟು ಆ ಪರಶುರಾಮನ ಅಂತ್ಯ ಸಂಸ್ಕಾರಕ್ಕೆ ತಾವು ಸರ್ಕಾರ ಸಹಕಾರಿ ಆಗ್ಬೇಕು. ಅವ್ರು ಏನು ಮಾಡಿದ್ರು, ಅವ್ರು ಏಟು ಕೊಟ್ಟಿದ್ರು ಆಡು ದುಡ್ಡು ತಂದೆ ತಾಯಿಗೆ ಮುಟ್ಟಿಸ್ಬೇಕು. ಇಲ್ಲಾಂದ್ರೆ ಅವರು ಸಾಯಂತ ಪರಿಸ್ಥಿತಿನೇ CID ತನಿಖೆ ಆಗ್ಬೇಕು. ಎದಕ್ಕೆ ಸತ್ತನಂತ CID ತನಿಖೆ ಆದ್ರೂ ಗೊತ್ತಾಗ್ತದೆ. ನಾವು ದುನಿಯಾ ಹೇಳ್ತೀವಿ ರೀ ಎಷ್ಟೊತ್ತು ಸ್ಟ್ರೈಕ್ ಮಾಡ್ತೀವಿ ಸರ್, ನ್ಯಾಯ ಸಿಗೋವರೆಗೆ ಕೊಡ್ತೀವಿ ರೀ. ನ್ಯಾಯ ಬೇಕೇ ಬೇಕಲ್ಲ ಸರ್. ಅಧಿಕಾರಿಗಳು ಎದಕ್ಕೆ ತೆಗೆದಾರಂತ ರೀಸನ್ ಒಂದು ಕಾಪಿ ಇವತ್ತು ಹೆಣ್ತಿ ಕೇಳಕತ್ತೇವಲ್ಲ ಸರ್, ನೋಡಿದ್ರಲ್ಲ. ಯಾರು ಸಾಕೋರಂತ ಕೇಳ್ತಾರೆ ತಂದೆ ತಾಯಿಗೆ, ಯಾರು ನೋಡೋರು. ಜೀಪ್ ಬಂದ್ರೆ ಪಪ್ಪ ಅಂತ ಓದ್ತಿದ್ದ, ಈಗ ಯಾರು ಬಂದ್ರು ಹೋಗ್ಬೇಕು ನನ್ನ ಮಗ ಪಪ್ಪ ಅಂತ ಕೇಳ್ತಾವ. ಆಧಾರ ಸ್ತಂಭ ಇದ್ದ. ಇವತ್ತು ಹೆಣ್ತಿ ಕಡೆಗೆ ಆಧಾರ ಸ್ತಂಭ ಹತ್ತನೇ ಆಗಿದ್ದ, ಇವತ್ತು ತಂದೆ ತಾಯಿಗಿನ ಆಧಾರ ಸ್ತಂಭ ಹತ್ತನೇ ಆಗಿದ್ದ. ಅದಕ್ಕೆ ದಯಮಾಡಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಒತ್ತಾಯ ಮಾಡೋದಿಷ್ಟೇ. ಇವತ್ತು ಎದಕ್ಕೆ ವಿನಾಕಾರಣ ತನ್ನ ಟ್ರಾನ್ಸ್ಫರ್ ಮಾಡ್ಯಾರ, ಎದಕ್ಕೆ ಮಾಡಿದ್ರು ಅದ್ರ ರೀಸನ್ ತೋರಿಸ್ಬೇಕು. ಮತ್ತು ಸಾಲ ಸೂಲ ಮಾಡಿ ಪಾಪ ಇಲ್ಲಿಗೆ ಬಂದು ನೌಕರಿ ಸೇರ್ಯಾರ. ತಮ್ಗೆಲ್ಲರಿಗೂ ಗೊತ್ತದ, ಮಾಧ್ಯಮದವ್ರಿಗೆ ತಮ್ಮೆಲ್ಲರ ಗಮನಕ್ಕೂ ಅದು ನ್ಯಾಯ ಸಿಗಬೇಕು. ಸತ್ತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಎದಕ್ಕೆ ತೆಗೆದ್ರು, ಎದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು, ಎಷ್ಟು ಡಿಮ್ಯಾಂಡ್ ಮಾಡಿದ್ರು, ಎಷ್ಟು ರೊಕ್ಕ ಕೊಟ್ಟಿಲ್ಲ, ಯಾಕೆ ನೊಂದ್ಕೊಂಡು ಸತ್ತನಂತ ತನಿಖೆ ಆಗ್ಬೇಕು. ತನಿಖೆ ಆಗತ್ತಾನ ನಾವು ಬಾಡಿನೂ ಬಿಡೋದಲ್ಲ ಇಲ್ಲಿಂದ. ಹೇಳಿದ್ರು ನಮ್ಮ ಗಮನಕ್ಕೆ ಇದೆ, ಏಕಾಗಿ ಟ್ರಾನ್ಸ್ಫರ್ ಮಾಡಿ ಪೋಸ್ಟಿಂಗ್ ಕೊಡಲಿಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ದಲಿತರ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಈಗ ದಲಿತರಿಗೆ ಅನ್ಯಾಯ ಆಗೋದಿಲ್ಲ. ಏನು ರೀಸನ್ಗಳು, MLA ಅವ್ರದ್ದು ಏನು ಉದ್ದೇಶ ಇಲ್ಲ? ಈಗ ನಿಜವಾಗ್ಲೂ ದಲಿತರಿಗೆ ರಕ್ಷಣೆ ಆದಂತೇಳಿ ಏನು ನಂಬಿದ್ದೀವಿ, ಅದು ರಕ್ಷಣೆ ಇಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲ. ಯಾಕಂದರೆ ವಿಶೇಷವಾಗಿ ಇರೋಂಥ ಒಂದು 2-3 ಅಧಿಕಾರಿಗಳಲ್ಲಿ ಈಗಾಗಲೇ 2 ದಲಿತ ಅಧಿಕಾರಿಗಳನ್ನು ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ. ವಡಗೇರಿ PSI ಜಯಶ್ರೀ ಮೇಡಮ್ ಅನ್ನೋರು ಕೂಡ ಏಕಾಏಕಿ ಅವ್ರಿಗೆ ಕೂಡ ವರ್ಗಾವಣೆ ಮಾಡಿದರು. ಸೊ ಆದರೂ ಇನ್ನೊಂದು ಏನಂದರೆ, ಈ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಪರಶುರಾಮ್ ಸರ್ ಅವರನ್ನು ಕೂಡ ಕೇವಲ 7 ತಿಂಗಳಲ್ಲಿ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ, ಸಬ್ ಇನ್ಸ್ಪೆಕ್ಟರ್. ಸೊ ಅದು ಒಂದು 2-3 ತಿಂಗಳ 4 ತಿಂಗಳ ಎಲೆಕ್ಷನ್ ಪೀರಿಯಡ್ MP ಎಲೆಕ್ಷನ್ದಲ್ಲಿ ಹೋಗಿ ಬಂದು ರಿಜಾಯ್ನ್ ಆಗಿ 1 ತಿಂಗಳು ಮಾತ್ರ ಆಗಿತ್ತು. ಸೊ ಅದನ್ನು ಇಮಿಡಿಯೇಟಾಗಿ ವರ್ಗಾವಣೆ ಮಾಡಿದ್ದಾರೆ. ಸೊ ಹಂಗಾಗಿ ಅವರು ಎಲ್ಲಿ ಮಾನಸಿಕವಾಗಿ ನೊಂದು ಇದು ಇಲ್ಲಿ ಇರುವಂಥ ಒಂದು ಸಿಸ್ಟಮ್ ಯಾವುದೇ ಒಂದು ಒಂದು ವ್ಯವಸ್ಥೆಗೆ ಇದಾಗಿಸಿಂದ ಒಂದು ನಿಷ್ಠಾವಂತ ಅಧಿಕಾರಿ ಒಂದು ಸಾವನ್ನಪ್ಪಿದ್ದಾರೆ ಅನ್ನೋಂಥದ್ದು ಒಂದು ಆರೋಪ ನಮ್ಮದು. ಸೊ ಹಂಗಾಗಿ ಈ ಸಾವಿಗೆ ಒಂದು ನ್ಯಾಯ ದೊರಕಬೇಕಾದ್ರೆ ಸೂಕ್ತವಾದಂಥ ತನಿಖೆ ಆಗಬೇಕು. ವಿಶೇಷವಾಗಿ CID ತನಿಖೆ ಆಗಬೇಕನ್ನುವಂಥ ಒಂದು ಒತ್ತಾಯ ನಾವು ಮಾಡ್ತೀವಿ. ಏನು ಆರೋಪ ಏನಿದೆ ಸರ್? ಡಿಮ್ಯಾಂಡ್ ಮಾಡಿರ್ಬೋದಾ ಅಂತ ಇರ್ಬೋದು. ಇದು ಕಾಣದ ಕೈ ಅಥವಾ ಏನು ಸಿಸ್ಟಮ್ ಒಂದು ವ್ಯವಸ್ಥೆ ಇಲ್ಲಿರುವಂಥದ್ದು ಒಂದು ಕೊಡೋ ತಗೋ ಟ್ರಾನ್ಸ್ಫರ್ ದಂಧೆಯಲ್ಲಿ ಈ ಒಂದು ಏನೋ ಅನಾಹುತ ಆಗಿರ್ಬೇಕು ಅನ್ನೋಂಥ ಒಂದು ಆರೋಪ ನಮ್ದಾಗಿರುತ್ತೆ. ನೊಂದಿದ್ರ ಅನ್ನೋಂಥದ್ದು ನಮ್ದು ಒಂದು ಆರೋಪ. ನಮ್ದೊಂದು ಸರ್ ಲೋಕಲ್ MLA ಸಾಕಷ್ಟು MLA ಇದು CBI ಆಗಿರ್ಬೋದು, PSI ಇದು ಒಂದು ಏನಂದ್ರೆ ಕಾಣದ ಕೈ ಅಂತ ಹೇಳಿ ನಾನು ಹೇಳ್ತೀನಲ್ಲ, ಇದು ಒಂಥರ ಈ ಒಂದು ಟ್ರಾನ್ಸ್ಫರ್ ದಂಧೆಯಲ್ಲಿ ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಈ ರಾಜಕಾರಣಿಗಳಾಗಿರ್ಬೋದು, MP ಅಥವಾ MLA ಇನ್ನಿತರ ಯಾವುದೇ ಇರಲಿ, ಇಲ್ಲಿ ಒಂದು ಒಳ್ಳೆ ಪೋಸ್ಟಿಂಗ್ ಆಗಬೇಕು ಅಥವಾ ಇದಾಗಬೇಕಂದ್ರೆ ಅವ್ರಿಗೆ ಅವ್ರ ಮನಸ್ಸನ್ನು ಗೆಲ್ಲುವಂಥದ್ದಾಗಲಿ, ಅದು ಯಾವುದೇ ರೂಪದಲ್ಲಿ ಆಗಿರ್ಬೋದು. ಸೊ ಹಂಗಾಗಿ ಆ ಒಂದು ನಿಟ್ಟಿನಲ್ಲಿ ಪರಶುರಾಮ್ ಸರ್ ಅವರು ಯಶಸ್ವಿ ಆಗಲಿಕ್ಕಿಲ್ಲ. ಅವರ ಒಂದು ಕೆಂಗಣಿಗೆ ಗುರಿ ಆಗಿರ್ಬೇಕು ಅಥವಾ ಅವರಿಗೆ ಯಾವುದೋ ಒಂದು ವ್ಯವಸ್ಥೆಗೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅನ್ನೋದು ಏನೋ ಒಂದು ಇರ್ಬೋದು. ಸೊ ಅಲ್ಲ, ಭ್ರಷ್ಟ ವ್ಯವಸ್ಥೆಗೆ ಬಲಿಯಾಗಿದ್ದಾರೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಪರಶುರಾಮ್ ಸರ್ ಅವರು. ಫೋನ್ಯಾಗ ಮಾತಾಡಿದ ನಿನ್ನೆ ನಾವು ಇದ್ದೀವಿ. ಏನು ಸರ್ ಏನು ರೀಸನ್? ಇಲ್ಲಪ್ಪ ನಾನು 7 ತಿಂಗಳಾಯ್ತು ಡ್ಯೂಟಿ ಮಾಡಕತ್ತಿ. ನಾವು ಸ್ಥಳೀಯ ಶಾಸಕರಿಗೆ ಭೇಟಿಯಾಗಿದ್ವಿ. ನಾವು ಮೊದಲೇ ಏನು ಸಾಲ ಸೂಲ ಮಾಡಿ ರೊಕ್ಕ ಕೊಟ್ಟಿದ್ದೀನಿ, ಅದೇ ಸಾಲ ತೀರ್ಸೋಕ್ಕಾಗಿಲ್ಲ.